ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಜ್ವಾಲೆಯ ಮಾತನ್ನು ಕೇಳಿ ಭಾಗೀರಥಿ ಕೆರಳಿದ್ದಾಳೆ. ಎಲ್ಲವೂ ದುಷ್ಟ ಹೆಂಗಸೆ, ನನ್ನ ಮಗನಿದ್ದು ನನ್ನನ್ನು ಅಪುತ್ರವಂತೆ ಎನ್ನುತ್ತಿರುವೆಯಾ? ನನ್ನ ಮಗನ ವಿಚಾರ ನಿನಗೆ ತಿಳಿಯದೆ? ಆತ ಎಂಥವನು? ಯದೃಚ್ಛಾಮರಣಿ, ಭಾಗವತ ಮಸ್ತಕ ಮಣಿ, ವೃಂದಾರಕೋಪಮ, ಸತ್ಯಸಂಧ. ಅಂತಹ ಮಗನನ್ನು ಭೀಷ್ಮ ಎಂದು ಜಗತ್ತೆಲ್ಲವೂ ಕೊಂಡಾಡುತ್ತಿದೆ. ಅಂತಹ ಮಗನು ನನ್ನವನಾಗಿರುವಾಗ ನನಗೆ ಮಕ್ಕಳಿಲ್ಲ ಎಂದು ಹೇಳುತ್ತಿರುವೆಯಲ್ಲ ಪಾಪಿ, ನಿನ್ನನ್ನು ಏನು ಮಾಡಲಿ ಎಂದು ಬಹಳ ಸಿಟ್ಟಿನಿಂದ ಹೇಳಿ ಹೋಗು ಹೋಗು ಹುಚ್ಚಿ ಎನ್ನುತ್ತಿದ್ದಾಳೆ ದೇವಗಂಗೆ. ಅವಳ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲಾದೇವಿ. ಉಂಟು ನೀನಾಡಿದಿನಿದೆಲ್ಲ ಮುಂತಥ್ಯಬಹುದು, ಎಂಟ ಕೊಂದುಳಿದು ತಂಬಲ್ಲೆ ನಾನು, ಅದರಿಂದ ವೆಂಟಣಿಸಿ ತಿನ್ನೆಗಂ ನಿನ್ನೇಳ್ಗೆ ಮೂಜಗದೊಳ್ ಈಗ ದಾಯಾದ್ಯರೊಳಗೆ ಗಂಟಿಕ್ಕಿದಾಗಬದೊಳ್ ಅರ್ಜುನಂ ತವ ಸೂಡುವಂ ಟಕ್ಕಿ ನಿಮ್ ಕೊಂದನು, ಅಲ್ಲದಿತ್ತೊಡೆ ಮತ್ತೆ ಕಂಟಕ ಮೆತ್ತಣದು ಕೇಳ್ ತವಾಭ್ಯುದಯಕ್ಕೆ ಎಂದ ಜ್ವಾಲೆ ಕಾಳ್ಗೆಡೆದಳು. ಆಕೆಯ ಮಾತನ್ನು ಕೇಳಿ ಶಾಂತ ಚಿತ್ತದಿಂದ ಹೇಳುತ್ತಿದ್ದಾಳೆ ಜ್ವಾಲೆ. ಅಮ್ಮ ಗಂಗಾದೇವಿ, ನೀನಾಡಿದ ಮಾತು ಎಲ್ಲವೂ ಸತ್ಯವಾದ್ದೇ, ಆದರೆ ಮುಂದಿನ ಕಥೆ ನಿನಗೆ ಗೊತ್ತಿಲ್ಲ. 8 ಮಕ್ಕಳು ಹುಟ್ಟಿದರು, ಅದರಲ್ಲಿ 7 ಮೊದಲೇ ನಾಶವಾಗಿ ಹೋದರು. ಒಬ್ಬ ಮಾತ್ರ ಬದುಕಿ ಉಳಿದ. ಆತ ವೀರ ಭೀಷ್ಮ ಎನಿಸಿಕೊಂಡ, ಅಜೇಯನಾದ, ಎಲ್ಲರನ್ನೂ ಗೆದ್ದ. ಎಲ್ಲ ನಿಜ ತಾಯಿ, ಅವೆಲ್ಲವೂ ಹಿಂದಿನ ಕಥೆಯಾಗಿ ಹೋಯಿತು. ಆದರೆ ದಾಯಾದ್ಯರಿಗೆ ಯುದ್ಧ ಸಂಭವಿಸಿದೆ. ಭೂಮಿಗಾಗಿ ಕೌರವರು ಪಾಂಡವರು ಹೋರಾಡಿದ್ದಾರೆ. ಆ ಸಮಯದಲ್ಲಿ ಘೋರವಾದ ಸಂಗ್ರಾಮದಲ್ಲಿ ನಿನ್ನ ಮಗನನ್ನು ಆ ಅರ್ಜುನ ಮೋಸದಿಂದ ಕೊಂದಿದ್ದಾನೆ. ಹಾಗಾಗಿ ನೀನು ಈಗ ಪುತ್ರಹೀನೆ, ನಿನಗೆ ಮಕ್ಕಳಿಲ್ಲ. ನಿನ್ನ ಮಗನನ್ನು ಅರ್ಜುನ ಮೋಸದಿಂದ ಕೊಂದಿದ್ದಾನೆ, ನಿನಗೀಗ ಮಕ್ಕಳಿಲ್ಲ. ಆ ವಿಚಾರ ನಿನಗೆ ತಿಳಿದಿಲ್ಲ ಅಷ್ಟೇ ಎಂದು ಹೇಳುತ್ತಿದ್ದಾಗ ಅವಳ ಮಾತನ್ನು ಕೇಳಿ ಗಂಗೆಗೆ ಕ್ರೋಧ ಉಕ್ಕಿ ಬಂದಿದೆ. ಪಚ್ಚಲಯ ತರುವನೊಣಗಿದ ಪೊರೆಯ ಮರದ ಕಾಳ್ಕಿಚ್ಚುಕೊಂಡುರಿವವೋ, ಜ್ವಾಲಯ ಮುಳಿಸಿನೊಡನೆ ಪೆಚ್ಚಿದವರಾಪಗಯ ಕೋಪಂ ಎತ್ತಿದ ಹಸ್ತದಿಂ ಭೀಷ್ಮನಂ ದುರದೊಳೋ, ಹೆಚ್ಚು ಕೊಂದರ್ಜುನನ ತಲೆಯನು ಆತನ ಸುತಂ ಕೊಚ್ಚಿ ಕೆಡಗಲಿ ತಿಂಗಳಾರಗೆ, ಆಗಬದೊಳು ಎಂದುಚ್ಚರಿಸಿ ಶಾಪಮಂ ಕೊಟ್ಟಡಗಿದೊಳ್ ಜಲದ ಮಧ್ಯದೊಳ್ ದಿವಿಜದಡನೇ. ಗಂಗೆಗೆ ಸಿಟ್ಟು ಬಂದಿದೆ. ನಮ್ಮ ಲಕ್ಷ್ಮೀಶ ಆ ಸಿಟ್ಟನ್ನು ವರ್ಣಿಸುವ ರೀತಿ ನೋಡಿ. ಉರಿಯುತ್ತಿರುವ ಒಣಮರದ ಬೆಂಕಿ ಪಕ್ಕದ ಹಸಿಯ ಮರವನ್ನೂ ತಾಗುವಂತೆ ಜ್ವಾಲಾದೇವಿಯ ಕ್ರೋಧ ಗಂಗಾದೇವಿಗೂ ಹರಡಿ ಹೋಯಿತು. ಬಹು ಸಿಟ್ಟಿನಿಂದ ಆ ಗಂಗೆ ತನ್ನ ಕೈಯನ್ನೆತ್ತಿ ಕೋಪದಿಂದ ಹೇಳುತ್ತಿದ್ದಾಳೆ, ಭೀಷ್ಮನನ್ನು ಯುದ್ಧ ಭೂಮಿಯಲ್ಲಿ ಕೊಂದ ಅರ್ಜುನನ ತಲೆಯನ್ನು 6 ತಿಂಗಳ ಒಳಗೆ ಆತನ ಮಗನೇ ಕೆಡಲಿ ಎಂದು ಕೋಪದಿಂದ ಶಾಪವನ್ನು ಕೊಟ್ಟಿದ್ದಾಳೆ. 6 ತಿಂಗಳ ಒಳಗೆ
ಅರ್ಜುನನ ಮಗನೇ ಆತನನ್ನು ಕೊಲ್ಲಲಿ ಎಂದು ಹೇಳಿ ಶಾಪವನ್ನು ಕೊಟ್ಟು ಗಂಗಾ ದೇವಿಯು ಜಲದ ಮಧ್ಯದಲ್ಲಿ ಮರೆಯಾಗಿದ್ದಾಳೆ. ನಾರಿಯರ ಚಲಮೆಂತುಟೋ ಕೇಳ್ ಮಹಿಷ ಭಾಗೀರಥಿಯ ಕೋಪಮಂಪರಿಸಿ ಕೊಡಿಸಿದಳ್ ಅತಿ ಕಠೋರತರ ಶಾಪಮಂ ಜ್ವಾಲೆ ಬಳಿಕದು ಸಾಲದೆ ಆ ನರನ ತಲೆಯ ನರಿವ ಕೂರಲಗಿನ ಅಸ್ತ್ರವಾದ ಪೆನೆಂದು ಸುರನದಿಯ ತೀರದೊಳ್ ವನ್ನಿ ಪ್ರವೇಶಮಮ್ಮಾಡಿ ಜಂಭಾಡಿ ತನಯನ ಸೂನು ಬಪ್ರುವಾಹನನ ಮೂಡಿಗೆಯೊಳ್ ಅಂಬಾಗಿದ್ದಳೋ. ನಾರಿ ಮುನಿದರೆ ಮಾರಿ ಎಂಬ ಗಾದೆಯೇ ಇದೆಯಲ್ಲವೇ ಮಹಾರಾಜ? ಆ ಹೆಂಗಸರ ಛಲವಾದರೂ ಎಂಥದು. ಹೀಗೆ ಭಾಗೀರಥಿಯಿಂದ ಅರ್ಜುನನ ತಲೆ ಹಾರಲಿ ಎಂಬ ಶಾಪವನ್ನು ಕೊಡಿಸಿದ ಜ್ವಾಲೆ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಆ ಕೆಲಸವನ್ನು ತಾನೇ ಮಾಡುವಂತಾಗಬೇಕು ಎಂದು ಆಲೋಚಿಸಿ ಗಂಗಾ ನದಿಯ ತೀರದಲ್ಲೇ ಅಗ್ನಿ ಪ್ರವೇಶವನ್ನು ಮಾಡಿದ್ದಾಳೆ. ನಂತರ ಒಂದು ಬಾಣವಾಗಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿ ಹೋಗಿದ್ದಾಳೆ ಜ್ವಾಲಾದೇವಿ. ಬಭ್ರುವಾಹನನಿಂದ ಅರ್ಜುನನ ವಧೆಯಾಗುತ್ತದೆ. ಆ ವಧೆಯನ್ನು ತಾನೇ ಬಾಣದ ರೂಪದಲ್ಲಿ ಮಾಡಬೇಕು ಎಂದು ಆಲೋಚಿಸಿ ಆ ಜ್ವಾಲಾದೇವಿ ಅಗ್ನಿ ಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಒಂಬಾಗಿ ಸೇರಿಕೊಂಡಿದ್ದಾಳೆ. ಬಂದೊದು ನರಂಗೆ ವಾಯದೊಳೆಗ ಶಾಪಂ ಈ ಮಂದಾಕಿನಿಯ ಮಾತು ತಾಗಿದಲ್ಲದೆ ಮಾಡದು ಇಂದು ಕುಲಮಳಿವುದು ಈತನ ಕೂಡ ಧರ್ಮಜಾತಿಗಳ ಸುಬಿಡಿಯಲರಿಯರು ಮುಂದೆ ಸುರಪುರದ ಲಕ್ಷ್ಮೀಕಾಂತನು ಆವತರದಿಂದ ಪರಿಹರಿಸುವನೋ ಮುಂದೆ ಸುರಪುರದ ಲಕ್ಷ್ಮೀಕಾಂತನು ಆವತರದಿಂದ ಪರಿಹರಿಸುವನೋ ತನ್ನ ಶರಣಾಗತರನು ಒಂದು ಪಾಯದೊಳ್ ಉಳಿಪದಿರನು ಎಂದು ಧೈರ್ಯಮಂ ತಾಳ್ದರು ಇಂದ್ರಾದಿಸುರರು. ಮನುಷ್ಯ ಲೋಕದಲ್ಲಿ ನಡೆಯುವ ಎಲ್ಲವೂ ದೇವಲೋಕದವರ ಕುತೂಹಲಕ್ಕೆ ಕಾರಣವಾಗಿರುತ್ತದೆ. ಇಂದ್ರಾದಿ ದೇವತೆಗಳೆಲ್ಲರೂ ಮೇಲಿಂದಲೇ ವಿಮಾನಗಳಲ್ಲಿ ಕುಳಿತು ಇಲ್ಲಿನ ವಿದ್ಯಮಾನಗಳನ್ನು ನೋಡುತ್ತಲೇ ಇರುತ್ತಾರೆ. ಈಗ ಗಂಗೆಯು ಶಾಪವನ್ನು ಕೊಟ್ಟಿದ್ದಾಳೆ. ಜ್ವಾಲಾದೇವಿಯು ಅಗ್ನಿ ಪ್ರವೇಶವನ್ನು ಮಾಡಿ ಬಭ್ರುವಾಹನನ ಬತ್ತಳಿಕೆಯಲ್ಲಿ ಅಸ್ತ್ರವಾಗಿ ಸೇರಿಕೊಂಡಿದ್ದಾಳೆ. ಇನ್ನು ಮುಂದಿನ ಗತಿ ಏನು? ಗಂಗೆಯ ಶಾಪ ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಅರ್ಜುನನ ತಲೆ ಕೆಳಕ್ಕೆ ಬೀಳಲೇಬೇಕು. ಅರ್ಜುನ ಒಮ್ಮೆ ಸತ್ತನೆಂದರೆ ಪಾಂಡವರು ಯಾರೂ ಉಳಿಯುವುದಿಲ್ಲ. ಧರ್ಮರಾಜಾದಿಗಳೆಲ್ಲರೂ ಅಗ್ನಿ ಪ್ರವೇಶವನ್ನು ಮಾಡಿ ಸಾಯುತ್ತಾರೆ. ಇನ್ನು ಮುಂದೇನು? ಆ ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿ ತನ್ನ ಭಕ್ತರನ್ನು ಹೇಗೆ ಉಳಿಸುತ್ತಾನೆ? ಮಮ ಪ್ರಾಣಾಹಿ ಪಾಂಡವಾಹ ಎಂದು ಅಭಯವನ್ನು ಕೊಟ್ಟು ಹೇಗೆ ತನ್ನ ಪ್ರತಿಜ್ಞೆಯನ್ನು ಆತ ಉಳಿಸಿಕೊಳ್ಳುತ್ತಾನೆ ಎಂದು ಚಿಂತಿಸುತ್ತಿದ್ದಾರೆ ಇಂದ್ರಾದಿ ದೇವತೆಗಳು. ಅಷ್ಟರಲ್ಲೇ ಅವರಿಗೊಂದು ಅಭಯದ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಆ ಸ್ವಾಮಿಯನ್ನು ಬಿಟ್ಟುಂಟೆ ಹರಿಚಿತ್ತ ಸತ್ಯ. ಅವನ ಇಚ್ಛೆಯನ್ನು ಮೀರಿ ಏನೂ ನಡೆಯಲು ಸಾಧ್ಯವಿಲ್ಲ. ತೇನವಿನ ತೃಣಮಪಿ ನಚಲತಿ. ಹೇಗೋ ತನ್ನ ಭಕ್ತರನ್ನು ಉಳಿಸಿಕೊಳ್ಳುತ್ತಾನೆ, ಅದರಲ್ಲಿ ಸಂಶಯವೇ ಇಲ್ಲ ಎಂದು ಇಂದ್ರಾದಿ ದೇವತೆಗಳೆಲ್ಲರೂ ಸಮಾಧಾನವನ್ನು ಹೊಂದಿದ್ದಾರೆ. ಪ್ರಿಯ ಕೇಳಿಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 9ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು
ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಿದವರು ಶ್ರೀ ರಾಜಾರಾಮಮೂರ್ತಿ ಹೊಸಹಳ್ಳಿ. ಇನ್ನು ಮುಂದೆ ಜೈಮಿನಿ ಭಾರತದ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಹರಿಶಿಲೆಯ ಮೇಲೆ ನಡೆಗೆಡೆ ಸೌವ್ಯಸಾಚಿ ಸೌಭರಿಯ ದೆಸೆಯಿಂದಂ ಉದ್ದಾಲಕನ ಕಥೆಗೇಳುತ್ತ ಇರದೆ ಹಂಸಧ್ವಜನ ಪಟ್ಟಣಕ್ಕೆ ಬರಲು ಅವಂ ಕಾದಲ್ಕೆ ಪೊರಮಟ್ಟನು. ಹರಿಶಿಲೆಯ ಮೇಲೆ ನಡೆಗೆಡೆ ಸೌವ್ಯಸಾಚಿ ಸೌಭರಿಯ ದೆಸೆಯಿಂದಂ ಉದ್ದಾಲಕನ ಕಥೆಗೇಳುತ್ತ ಇರದೆ ಹಂಸಧ್ವಜನ ಪಟ್ಟಣಕ್ಕೆ ಬರಲು ಅವಂ ಕಾದಲ್ಕೆ ಪೊರಮಟ್ಟನು. ವಿಂಧ್ಯಾದ್ರಿಯ ತಪ್ಪಲಲ್ಲಿ ವಿಶಾಲವಾಗಿರ್ತಕ್ಕಂತಹ ಶಿಲೆಯ ಮೇಲೆ ಅರ್ಜುನನ ಕಾವಲಿನಲ್ಲಿ ಇರತಕ್ಕಂತಹ ಅಶ್ವಮೇಧದ ಕುದುರೆ ವಿಶಾಲವಾದ ಆ ಶಿಲೆಯ ಮೇಲೆ ನಿಂತು ಅದು ಸ್ತಬ್ಧವಾಗಿ ಬಿಡ್ತು. ಆನಂತರ ಸವ್ಯಸಾಚಿಯಾಗಿರ್ತಕ್ಕಂತಹ ಅರ್ಜುನ ಸೌಭರಿ ಎನ್ನತಕ್ಕಂತಹ ಮಹರ್ಷಿಯಲ್ಲಿ ಅಲ್ಲಿನ ಪ್ರದೇಶದ ವರ್ತಮಾನವನ್ನು ಕೇಳಿ ಉದ್ದಾಲಕ ಚಂಡಿ ಅವರ ಕಥೆಯನ್ನು ಕೇಳಿಬಿಟ್ಟು ಅನಂತರ ಕುದುರೆಯನ್ನು ಸ್ಪರ್ಶ ಮಾಡ್ತಾನೆ. ಅರ್ಜುನನ ಸ್ಪರ್ಶವಾದ ಮೇಲೆ ಆ ಕುದುರೆ ಮುಂದಿನಂತೆ ಅಲ್ಲಿಂದ ಹೊರಡುತ್ತೆ, ಚಂಡಿಗೆ ಶಾಪ ವಿಮೋಚನೆಯಾಗುತ್ತೆ ಅನ್ನತಕ್ಕಂಥದ್ದು ಪ್ರಸ್ತುತ ಕಥಾಭಾಗ. ಜೈಮಿನಿ ಮಹರ್ಷಿಗಳು ಜನಮೇಜಯನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ ಮಹಾರಾಜ ಕೇಳು, ಮುಂದಿನ ಕಥೆಯನ್ನು ಹೇಳ್ತೇನೆ. ಆಲಿಸೆಲೆ ಜನಮೇಜಯ ಕ್ಷಿತಿಪ ಮುಂದಣ ಕಥಾಲಾಪ ಕೌತುಕವನು ಉಚಿತದಿಂ ಫಲುಗುಣಂ ನೀಲಧ್ವಜನ ಕಂಡ ಬಳಿಕ ಆತನಂ ಕೂಡಿಕೊಂಡು ಅಖಿಲ ಸೇನೆ ಸಹಿತ ಫಲುಗುಣಂ ನೀಲಧ್ವಜನ ಕಂಡ ಬಳಿಕ ಆತನಂ ಕೂಡಿಕೊಂಡು ಅಖಿಲ ಸೇನೆ ಸಹಿತ ಮೇಲೆ ನಡೆದಂ ತೆಂಕ ಮೊಗಮಾಗಿ ಹಯದೊಡನೆ ಕಾಲಿಡುವ ಮಂದಿಗಿಂಬಿಲ್ಲ ನೆಲನಾಗ ಸಂಸಾಲದೆ ಏಳುವ ಧೂಳಿಗೆ ಎಂದೆಸೆ ಕಠೋರ ವಾದ್ಯಧ್ವನಿಗೆ ನೆರೆಯದು ಎನಲು ಮಹಾರಾಜ ಮುಂದಿನ ಕಥೆಯನ್ನು ಕೇಳು. ಎಂತಹ ಕೌತುಕ ಅಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಕಥಾಲಾಪ ಮುಂದಿದೆ. ಒಂದು ವಿಸ್ತಾರವಾಗಿರ್ತಕ್ಕಂತಹ ಒಂದು ಪ್ರದೇಶಕ್ಕೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಈ ನೀಲಧ್ವಜ ಅನ್ನತಕ್ಕಂತಹ ರಾಜ ಮಾಹಿಷ್ಮತಿಯನ್ನು ಆಳ್ತಾ ಇದ್ದ. ಆ ಮಾಹಿಷ್ಮತಿಯ ರಾಜ ನೀಲಧ್ವಜನನ್ನು ಗೆದ್ದು ಅವನ ಸೈನ್ಯವನ್ನು ಸೇರಿಕೊಂಡಿರ್ತಕ್ಕಂಥ ಅರ್ಜುನ ಸೇನೆಯೊಂದಿಗೆ ಬರ್ತಾ ಇದ್ದಾನೆ. ಕುದುರೆಯನ್ನು ಮುಂದಿಟ್ಟುಕೊಂಡು ಕುದುರೆ ಎಲ್ಲಿ ಹೋಯಿತೋ ಅಲ್ಲಿ ಬರ್ತಾ ಇದೆ ಅರ್ಜುನನ ಆ ಸೈನ್ಯ ಬರ್ತಾ ಇದೆ. ಕಾಲಿಡುವ ಮಂದಿಗೆ ಇಂಬಿಲ್ಲ ಅಂತ ಕುದುರೆಯೊಂದಿಗೆ ಬರ್ತಾ ಇರತಕ್ಕಂಥ ಸೈನ್ಯಕ್ಕೆ ಕಾಲಿಡೋದಕ್ಕೆ ಜಾಗವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದೇ ಸೈನ್ಯ ಎಲ್ಲ ಕಡೆಯಲ್ಲೂ ಕೂಡ ತುಂಬಿರತಕ್ಕಂಥದ್ದು. ನೆಲವು ಆಗಸವು ಎಲ್ಲವೂ ಕೂಡ ಧೂಳಿನಿಂದ ಮುಚ್ಚಿ ಹೋಗಿಬಿಟ್ಟಿದೆ. 8 ದೆಸೆಯೂ ಕೂಡ ಕಠೋರವಾಗಿರ್ತಕ್ಕಂತಹ ಧೂಳಿನಿಂದ ಕಠೋರವಾಗಿರ್ತಕ್ಕಂತಹ ವಾದ್ಯಧ್ವನಿಯಿಂದ ಕೂಡ್ಕೊಂಡ್ಬಿಟ್ಟಿದೆ. ಈ ಒಂದು ಕಥೆಯನ್ನು ಕೇಳು, ಮುಂದೆ ನಡೆದಿರ್ತಕ್ಕಂಥ ಅದ್ಭುತ ಅಂತ. ವಿಂಧ್ಯಾದ್ರಿಯ ತಪ್ಪಲಿಗೆ ಸೈನ್ಯ ಬರ್ತಾ ಇದೆ. ಆ ವಿಂಧ್ಯ ಪರ್ವತದ ಕಾಡು ಹೇಗಿದೆ? ಸಹದೇವನಾಗಿ ಸಮುದಿತನ ಕುಲನಾಗಿ ಸನ್ನಿಹಿತ ಅರ್ಜುನನುಮಾಗಿ ವರವೃಕೋದರನಾಗಿ
ಮಹದಿಳಾಭೃದ್ರಾಜನಾಗಿ ಶಶಿಕಾಂತ ಕುಲದಿಂದ ಪಾಂಡವನು ಆಗಿ ಅಹಿತರುಗಳಂ ಧಾರ್ತರಾಷ್ಟ್ರರಂ ಕೂಡಿಕೊಂಡಿಗುದು ಅಹಿತರುಗಳಂ ಧಾರ್ತರಾಷ್ಟ್ರರಂ ಕೂಡಿಕೊಂಡಿಗುದು ಅದರಿಂದ ಅಚಲನಾಗಿಹೆನೆಂದು ಹರಿಯೊಡನೆ ಬಗ ಪಾರ್ಥನಂ ಕರೆದು ಮೂದಲಿಪ ತೆರದಿಂದ ವಿಂಧ್ಯಾದ್ರಿ ಮುಂದೆಸೆದುದು ವಿಂಧ್ಯ ಪರ್ವತದ ಕಾಡಿನಲ್ಲಿರ್ತಕ್ಕಂತಹ ಅದ್ಭುತಗಳನ್ನು ಕವಿ ಪಾಂಡವರ ಹೆಸರುಗಳಿಂದಿಗೆ ಹೊಂದಿಸ್ತಾ ಇದ್ದಾನೆ. ಸಹದೇವನಾಗಿ ಅಂತ, ದೇವರುಗಳೆಲ್ಲ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ, ದೇವತೆಗಳೊಂದಿಗೆ ಕೂಡಿ ವಿಂಧ್ಯಾಟವಿಯ ಆ ವಿಂಧ್ಯಾದ್ರಿಯ ತಪ್ಪಲು ಅಲ್ಲಿನಿರ್ತಕ್ಕಂತಹ ಸೌಂದರ್ಯಕ್ಕೆ ದೇವತೆಗಳು ಕೂಡ ಮನಸೋತು ಅಲ್ಲಿ ಬರ್ತಾ ಇದ್ದಾರೆ. ಸಹದೇವನಾಗಿ, ಸಹದೇವ ಪಾಂಡವರಲ್ಲಿ ಒಬ್ಬ. ಸಮುದಿತ ನಕುಲನಾಗಿ, ಅಲ್ಲಿ ನಕುಲಗಳು ಮುಂಗುಸಿಗಳು ಅನೇಕ ಸಂಖ್ಯೆಯಲ್ಲಿದೆ. ಸಮುದಿತ ನಕುಲನಾಗಿ ಅಂತ, ನಕುಲರಿಂದ ಕೂಡಿದೆ ಅಂತ, ನಕುಲ ಅನ್ನೋನು ಪಾಂಡವರಲ್ಲಿ ಒಬ್ಬ. ಸನ್ನಿಹಿತ ಅರ್ಜುನನುಮಾಗಿ, ಅಲ್ಲಿ ಅರ್ಜುನ ವೃಕ್ಷಗಳು ಕೂಡ ಅಪಾರವಾಗಿ ಬೆಳೆದಿದೆ. ವರ ವೃಕೋದರನಾಗಿ ಅಂತ, ವೃಕೋದರ ಅಂತಂದರೆ ತೋಳ ಅಂತ, ವೃಕವನ್ನು ತನ್ನ ಉದರದಲ್ಲಿ ಹೊಂದಿರತಕ್ಕಂಥದ್ದು ಆ ವಿಂಧ್ಯಾದ್ರಿ. ವೃಕೋದರ, ವೃಕಸ್ಯ ಉದರಮಿವ ಉದರಂ ಅಂತ, ತೋಳದ ಹೊಟ್ಟೆಯಂತೆ. ಭೀಮ ಎಷ್ಟನ್ನು ತಿಂದರೂ ಕೂಡ ಅವನ ಹೊಟ್ಟೆ ತೆಳ್ಳಗೆ ಇರುತ್ತಂತೆ, ತೋಳದ ಹೊಟ್ಟೆಯಂತೆ. ಹಾಗಾಗಿ ಅವನು ವೃಕೋದರ. ಈ ಪರ್ವತವು ಕೂಡ ವೃಕೋದರವಾಗಿದೆ, ಯಾಕೆಂದರೆ ತನ್ನ ಉದರದಲ್ಲಿ, ತನ್ನ ಒಡಲಲ್ಲಿ ತೋಳಗಳನ್ನು ಇಟ್ಕೊಂಡಿದೆ. ಮಹದಿಳಾಭೃದ್ರಾಜನಾಗಿ, ಜೊತೆಗೆ ಧರ್ಮರಾಜನೂ ಕೂಡ ಇದ್ದಾನೆ. ಯಾಕೆಂದರೆ ಭೂಮಿಯನ್ನು ಹೊತ್ತಿರತಕ್ಕಂಥ ಪರ್ವತವೇ ಅಲ್ಲಿ ವಿಂಧ್ಯ ಪರ್ವತವೇ ಅಲ್ಲಿದೆ. ಹಾಗಾಗಿ ಧರ್ಮರಾಜನೂ ಇದ್ದಾಗಾಯಿತು. ಶಶಿಕಾಂತ ಕುಲದಿಂದ ಪಾಂಡವನುಮಾಗಿ ಅಂತ, ಶಶಿಕಾಂತ ಶಿಲೆ ಎಲ್ಲ ಕಡೆಯಲ್ಲೂ ಕೂಡ ಬಿಳುಪಾಗಿರುತ್ತೆ ಅಂತ. ಪಾಂಡು ಮಹಾರಾಜನಿಗೆ ಆ ಮೈ ಬಿಳುಪಿನಿಂದಲೇ ಪಾಂಡು ಅಂತ ಹೆಸರಾಗಿದ್ದು. ಹಾಗಾಗಿ ಅವನು ಪಾಂಡುವು ಕೂಡ ಆ ಪಾಂಡವನಿಂದ ಕೂಡಿದ್ದು ಕೂಡ ಆಗಿಬಿಡ್ತು. ಇನ್ನೊಂದು ವಿಶೇಷ ಅಂದರೆ, ಪಾಂಡವರು ಕೌರವರಿಂದ ಕೂಡ್ಕೊಂಡಿಲ್ಲ, ಆದರೆ ಈ ವಿಂಧ್ಯ ಪರ್ವತ ಇಷ್ಟೆಲ್ಲ ಪಾಂಡವಾದಿಗಳನ್ನು ಕೂಡಿಕೊಂಡು ಜೊತೆಗೆ ಕೌರವರನ್ನು ಕೂಡ ಸೇರಿಸಿಕೊಂಡಿದೆ ಅಂತ. ಧಾರ್ತರಾಷ್ಟ್ರ ಅನ್ನೋದು ನೀರು ಹಕ್ಕಿಗಳನ್ನು ಧಾರ್ತರಾಷ್ಟ್ರಗಳು ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿರ್ತಕ್ಕಂಥ ಸರೋವರಗಳಲ್ಲಿ ನೀರು ಹಕ್ಕಿಗಳಿದೆ, ಅಂತಹ ಧಾರ್ತರಾಷ್ಟ್ರರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದೆ ಅಂತ. ಅಂದರೆ ಪಾಂಡವರ ಜೊತೆಗೆ ಧಾರ್ತರಾಷ್ಟ್ರರು ಕೂಡ ಇದ್ದಾರೆ. ನೋಡು, ನಾನು ಅಚಲನಾಗಿದ್ದೇನೆ. ಈ ರೀತಿಯಲ್ಲಿ ಹರಿಯೊಡನೆ ಬಹ ಪಾರ್ಥನಂ, ಆ ಕುದುರೆಯೊಂದಿಗೆ ಬರ್ತಾ ಇರತಕ್ಕಂತಹ ಪಾರ್ಥನನ್ನು ನೋಡಪ್ಪ, ನೀವು ಕೌರವರೊಂದಿಗೆ ಹೊಡೆದಾಡಿದಿರಿ, ಧಾರ್ತರಾಷ್ಟ್ರರೊಂದಿಗೆ ಹೊಡೆದಾಡಿದಿರಿ, ನಾವು ಆ ಧಾರ್ತರಾಷ್ಟ್ರರೊಂದಿಗೆ ಸೇರಿದ್ದೇವೆ ಅಂಥೇಳಿ ಹೇಳುವಂತೆ ಆ ವಿಂಧ್ಯಾದ್ರಿ ಗೋಚರವಾಗಿದೆ. ಅದು ಎಷ್ಟು ಅದ್ಭುತವಾಗಿದೆ. ಎಸೆದುದಾಗಿರಿ ಗಗನ ಮಂಡಲವನು ಅಂಡಲೆವ ಲಸದುನ್ನತದ ಶೃಂಗದ ಉತ್ಕರದ ಸತ್ಕರದ ಶಶಿಕಾಂತಮಯ ಮಾದ ರಮಣೀಯ ಕಮನೀಯ ಕಂದರದ ಸೌಂದರದೊಳು ಮುಸುಕಿ ತಪ್ಪಲಮೇವ ಮಂಜುಗಳ ನಂಜುಗಳ ಮುಸುಕಿ ತಪ್ಪಲಮೇವ ಮಂಜುಗಳ ನಂಜುಗಳ ದಶನದುಗ್ರಾಹಿಗಳ ಪುತ್ತುಗಳ ಮುತ್ತುಗಳ ಬೆಸಲಾದ ಪೆರ್ಬಿದಿರ ಕಾಡುಗಳ ಬೀಡುಗಳ ಶಬರಿಯರ ಸಂಕುಲದೊಳು ಮಹಾಕವಿ ಎಲ್ಲಿ ಅನುಪ್ರಾಸ, ಎಲ್ಲಿ ಯಮಕ ಸಿಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಗಗನಮಂಡಲವ ನಂಡೆಲೆವ ಶೃಂಗದುತ್ಕರದ ಸತ್ಕರದ ರಮಣೀಯ ಕಮನೀಯ ಕಂದರದ ಸೌಂದರ್ಯದಳು ಅಂಥೇಳಿ ಪದಗಳ ಆ ಜೋಡಣೆ ಸಹಜವಾಗಿ ಬರ್ತಾ ಹೋಗ್ಬಿಡುತ್ತೆ. ಕವಿ ಒಂದು ಪದವನ್ನು ಕೂಡ ಪ್ರಯತ್ನಪೂರ್ವಕವಾಗಿ ಹಾಕೋದಿಲ್ಲ, ಅದ್ಭುತವಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಶೃಂಗಗಳು ಆ ಆಕಾಶವನ್ನು ಮುಟ್ಟಿಬಿಟ್ಟಿದೆ, ಎಲ್ಲ ಕಡೆಯಲ್ಲೂ ಕೂಡ ಅದರ ತುದಿಗಳು ಆಕಾಶವನ್ನು ತಿವಿತಾ ಇರೋ ಹಾಗೆ ಕಾಣ್ತಾ ಇದೆ. ರಮಣೀಯ ಕಮನೀಯ, ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು, ಮನಮೋಹಕನಾಗಿರ್ತಕ್ಕಂತಹ ಆ ತಪ್ಪಲುಗಳಲ್ಲಿರ್ತಕ್ಕಂತಹ ಗಿಡಮರಗಳು, ಜೊತೆಗೆ ಮಂಜು ಮುಸುಕಿಬಿಟ್ಟಿದೆ. ಹ್ಯಾಕೆ ಕಾಣ್ತಾ ಇದೆ ಅಂದರೆ ಈ ತಪ್ಪಲನ್ನೇ ಮೇಯ್ತಾ ಇದೆಯೋ ಅನ್ನೋ ಹಾಗೆ ಇಡೀ ತಪ್ಪಲನ್ನೇ ನುಂಗುತ್ತಾ ಇರತಕ್ಕಂತಹ ಆ ಮಂಜುಗಳು,
ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ವಿಷಸರ್ಪಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಜೊತೆಗೆ ಪುತ್ತುಗಳಲ್ಲಿ ಆ ಮಣಿಗಳ ಹಾವು, ಕೆಲವು ಇದು ಕವಿ ಸಮಯ, ಇದು ಹಾವುಗಳ ಹೆಡೆಗಳಲ್ಲಿ ಮಣಿಗಳಿರುತ್ತೆ ಅಂತ. ಆ ಪುತ್ತುಗಳಲ್ಲಿ ಹಾವುಗಳು ವಾಸ ಮಾಡೋದ್ರಿಂದ ಅದರ ಹೆಡೆಗಳಲ್ಲಿ ಇರ್ತಕ್ಕಂತಹ ಮಣಿಗಳೆಲ್ಲ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಅಂಥೇಳಿ ಕವಿ ವರ್ಣನ ಮಾಡ್ತಾ ಇದ್ದಾನೆ. ಜೊತೆಗೆ ಅನೇಕ ಶಬರಿಯರು ಅಲಂಕಾರವನ್ನು ಮಾಡಿಕೊಂಡು ಅಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಹೆಬ್ಬೆದರು ಬೆಳೆದಿದೆ. ಇಂತಹ ಕಾಡಿನಲ್ಲಿ ಪ್ರವೇಶ ಮಾಡಿದೆ ಅರ್ಜುನನ ಸೈನ್ಯ. ಪಕ್ಷಿ ಮೃಗ ಜಾತಿಗಳು ಲೀಲೆಮಿಗೆ ರಮಿಸುತ್ತಿಗ, ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವರು ರಕ್ಷೋಗಣಗಳಿಂದ ಅಲ್ಲಲ್ಲಿಗೆ ಸೆವ ಪುಣ್ಯಾಶ್ರಮದ ಮುನಿಗಳಿಂದ ವೃಕ್ಷವಾನರ ಕುಲದ ವಿವಿಧ ಚೇಷ್ಟೆಗಳಿಂದ ವೃಕ್ಷವಾನರ ಕುಲದ ವಿವಿಧ ಚೇಷ್ಟೆಗಳಿಂದ ವೃಕ್ಷಲತೆಗಳ ಕುಸುಮ ಫಲ ಸಮೃದ್ಧಿಗಳಿಂದ ಅಕ್ಷಿಗಾಚಲೇಂದ್ರ ಮೆಸೆದಿರ್ದುದು ಪುಳಿಂತೆಯರ ತನುಗಂಧ ಬಂಧುರದೊಳು. ಅನೇಕ ತೆರನಾಗಿರ್ತಕ್ಕಂತಹ ಮೃಗಪಕ್ಷಿಗಳು ಅಲ್ಲಿ ವಾಸ ಮಾಡ್ತಾ ಇದೆ. ರಮಿಸುತಿಹ ಅಂತ ಅಲ್ಲಿ ಎಲ್ಲ ಸಂತೋಷವನ್ನು ಹೊಂದುತ್ತಾ ಇದೆ ಆ ಕಾಡಿನಲ್ಲಿ. ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವರಾದಿ ರಕ್ಷೋಗಣಾದಿಗಳಾಗಿ ಸಮಸ್ತ ಗುಂಪುಗಳು ಕೂಡ ಆ ಪರ್ವತದ ಕಾಡಿನಲ್ಲಿ ಅಲ್ಲಿ ಸಂತೋಷವನ್ನು ಹೊಂದುತ್ತಾ ಇದೆ. ಜೊತೆಗೆ ಅನೇಕ ಪುಣ್ಯಾಶ್ರಮಗಳಿದೆ, ಅನೇಕ ಋಷಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕರಡಿ ವಾನರಗಳ ಕುಲಗಳು ಅಲ್ಲಿ ಚೇಷ್ಟೆಯನ್ನು ಮಾಡ್ತಾ ಇದೆ. ಅಲ್ಲಿ ಇಲ್ಲದೇ ಇರತಕ್ಕಂಥದ್ದಿಲ್ಲ, ಸಮಸ್ತ ಕುಸುಮಗಳು ಫಲಗಳು ಅಲ್ಲಿ ತುಂಬಿಬಿಟ್ಟಿದೆ. ಇಂತಹ ಫಲ ಸಮೃದ್ಧಿಯಿಂದ ಕಣ್ಣಿಗೆ ಅತ್ಯಂತ ಸೊಗಸಾಗಿ ತೋರ್ತಾ ಇದೆ ಅಚಲೇಂದ್ರ, ಆ ಪರ್ವತೇಂದ್ರ. ಅಲ್ಲಿ ಸಂಚಾರ ಮಾಡ್ತಕ್ಕಂತಹ ಪುಳಿಂದ ಸ್ತ್ರೀಯರು, ಬೇಡ ಸ್ತ್ರೀಯರ ಆ ತನುಗಂಧದಿಂದ ಕೂಡಿಕೊಂಡಿರ್ತಕ್ಕಂತಹ ಗಾಳಿ ಅಲ್ಲೆಲ್ಲ ಬೀಸ್ತಾ ಇದೆ. ಅಷ್ಟು ಸೊಗಸಾಗಿದೆ ಪರ್ವತ ಅಂಥೇಳಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅಭಿಲಾಷೆಯಂತಿರೆ ಸದಾನವಂ ಸಿರಿಯಂತೆ ವಿಭವಾಸ್ಪದಂ ಕಲಾನಿಧಿಯಂತೆ ಮೃಗಧರಂ ನಭದಂತೆ ಕುಜಯುತಂ ದ್ವಿಜನಂತೆ ವಂಶ ಪರಿಶೋಭಿತಂ ಸ್ವರ್ಗದಂತೆ ಶುಭ ಸುರಭಿ ಸಂಭೂತಂ ಸ್ವರ್ಗದಂತೆ ಶುಭ ಸುರಭಿ ಸಂಭೃತಂ ರಣದಂತೆ ಶರವೃತಂ ಸಭೆಯಂತೆ ಚಿತ್ರಪತ್ರಾನ್ವಿತಂ ದಿನಕರ ಪ್ರಭೆಯಂತೆ ಪುಂಡರೀಕೋಲ್ಲಾಸಕರಮಾಗಿ ತಚ್ಚೈಲಂ ಎಸೆದಿರ್ದುದು ಆ ಅರಣ್ಯದ ವೈಚಿತ್ರ್ಯಗಳು ಹೇಗಿತ್ತು ಅಂತ ಕವಿ ಯಾವಾಗಲೂ ಕೂಡ ಹೊಸ ಹೊಸದಾಗಿರ್ತಕ್ಕಂತಹ ವರ್ಣನೆಗಳನ್ನೇ ಇಷ್ಟಪಡ್ತಾನೆ. ಕವಿ ಮಹಾವಿದ್ವತ್ ಕವಿಯಾದ್ದರಿಂದ ಹೇಳ್ತಾ ಇದ್ದಾನೆ, ಈ ಅಭಿಲಾಷೆ ಮಾನವನ ಆಸೆಗಳು ಅನ್ನೋದು ಮತ್ತೆ ಮತ್ತೆ ಹೊಸದಾಗ್ತಾ ಇರುತ್ತೆ. ಹಾಗೆ ಇದು ಸದಾ ನವಂ, ಯಾವಾಗಲೂ ಕೂಡ ಕಾಡು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೊಸದೇ. ಇಲ್ಲಿ ನೋಡಿದ್ದು ಮತ್ತೊಂದು ಕಡೆ ನೋಡಿದರೆ ಅಯ್ಯೋ ಅದೇ ಮತ್ತೆ ಪುನರಾವರ್ತನೆಯಾಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲವಂತೆ. ನಾವು ಹೊಸ ಹೊಸದಾಗಿರ್ತಾ ಇರತಕ್ಕಂಥದ್ದು. ಸಿರಿಯಂತೆ ವಿಭವಾಸ್ಪದ, ಯಾವಾಗಲೂ ಕೂಡ ಶ್ರೀ ಅಂದರೆ ಲಕ್ಷ್ಮಿ ಅಂತ, ಲಕ್ಷ್ಮಿ ಸಂಪತ್ತಿಗೆ ಆಸ್ಪದ. ಹಾಗೆ ಇದು ಸಮಸ್ತ ಸಂಪತ್ತನ್ನು ಕೂಡ ಹೊಂದಿರತಕ್ಕಂಥದ್ದು. ಕಲಾನಿಧಿಯಂತೆ ಮೃಗಧರಂ, ಕಲಾನಿಧಿ ಅಂತಂದರೆ ಚಂದ್ರ, ಚಂದ್ರನಲ್ಲಿ ಮೃಗವಿದೆ ಅಂತ. ಇದು ಯಾವಾಗಲೂ ಕೂಡ ಮೃಗಗಳಿಂದ ಕೂಡಿರತಕ್ಕಂಥದ್ದು, ಜಿಂಕೆ ಇತ್ಯಾದಿಗಳಿಂದ ಕೂಡಿರತಕ್ಕಂಥದ್ದು. ಆ ಚಂದ್ರನಂತೆ ಇದು ಮೃಗಧರನಾಗಿದೆ. ನಭದಂತೆ ಕುಜಯುತಂ, ನಭದಲ್ಲಿ ಕುಜ ಅಂದರೆ ಮಂಗಳ ಅಂತ, ಅಂಗಾರಕ, ಅಂಗಾರಕ ಗ್ರಹ ಅಲ್ಲಿದೆ. ಇಲ್ಲಿ ಕುಜ, ಕುಜ ಅಂತಂದರೆ ಹುಲಸಾಗಿರ್ತಕ್ಕಂತಹ ಮೆಳೆ ಪೊದೆಗಳನ್ನು ಕುಜ ಅಂತ ಕರೀತಾರೆ. ಅದು ಮುಳ್ಳುಗಳಿಂದ ಕೂಡಿರ್ತಕ್ಕಂಥ ಪೊದೆಗಳು, ಇದು ಕೂಡ ಕುಜಗಳಿಂದ ಕೂಡಿದೆ. ದ್ವಿಜನಂತೆ ವಂಶ ಪರಿಶೋಭಿತಂ, ಇದೂ ಕೂಡ ವಂಶ ಪರಿಶೋಭಿತ. ವಂಶ ಅಂತಂದರೆ ಇಲ್ಲಿ ಬಿದಿರು ಅಂತ, ಬಿದಿರುಗಳಿಂದ ತುಂಬಿಕೊಂಡಿದೆ. ಸ್ವರ್ಗದಂತೆ ಶುಭ ಸುರಭಿ ಸಂಭೃತಂ, ಸ್ವರ್ಗದಲ್ಲಿ ಸುರಭಿ ಇದೆ, ಕಾಮಧೇನು ಇದೆ.
ಇಲ್ಲೂ ಕೂಡ ಸುರಭಿ ಇದೆ. ಸುರಭಿ ಅಂತಂದರೆ ಸುವಾಸನೆ ಅಂತ. ಇದೂ ಕೂಡ ಸುವಾಸನೆಯಿಂದ ಕೂಡಿದೆ. ರಣದಂತೆ ಶರವೃತಂ, ಆ ಯುದ್ಧರಂಗದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶರ ಅಂದರೆ ಬಾಣಗಳು ತುಂಬಿಕೊಂಡಿರುತ್ತೆ. ಇಲ್ಲೂ ಕೂಡ ಶರ ಇದೆ. ಶರ ಅಂತಂದರೆ ದರ್ಭೆಗಳು ಅಂತ, ದರ್ಭೆಗಳಿಂದ ಕೂಡಿರ್ತಕ್ಕಂಥದ್ದು. ಸಭೆಯಂತೆ ಚಿತ್ರಪತ್ರ ಅನ್ವಿತಂ, ಸಭೆಯನ್ನು, ರಾಜಸಭೆಯನ್ನು ವಿವಿಧವಾಗಿರ್ತಕ್ಕಂಥ ಬಳ್ಳಿಗಳಿಂದ, ಎಲೆಗಳಿಂದ ಅಲಂಕರಿಸಿರ್ತಾರೆ, ಬೇರೆ ಬೇರೆ ಎಲೆಗಳಿಂದ. ಇದು ಕೂಡ ಚಿತ್ರಪತ್ರಾನ್ವಿತಂ, ಬಣ್ಣ ಬಣ್ಣದ ಎಲೆಗಳಿಂದ ಕೂಡಿರ್ತಕ್ಕಂಥದ್ದು. ದಿನಕರ ಪ್ರಭೆ ಹೇಗೆ ಪುಂಡರೀಕಗಳಿಗೆ, ಕಮಲಗಳಿಗೆ ಉಲ್ಲಾಸವನ್ನು ಉಂಟು ಮಾಡುತ್ತೋ, ಹಾಗೆ ಈ ಕಾಡು ಕೂಡ ತನ್ನ ಸರೋವರಗಳಲ್ಲಿ ಕಮಲಗಳನ್ನು ಬೆಳೆಸ್ತಾ ಅದಕ್ಕೆ ಉಲ್ಲಾಸವನ್ನು ಉಂಟು ಮಾಡ್ತಾ ಇದ್ದು. ಅಂತಹ ರೀತಿಯಲ್ಲಿ ಈ ಶೈಲದ ಒಡೆಯನಾಗಿರ್ತಕ್ಕಂತಹ ವಿಂಧ್ಯಾದ್ರಿ ಮೆರೀತಾ ಇದೆ. ನಾಗಭೂಷಣನಾಗಿ ಶಿವನಲ್ಲ, ಹರಿಗಿರ್ಕೆಯಾಗಿ ಪಾಲ್ಗಡಲಲ್ಲ. ನಾಗಭೂಷಣನಾಗಿ ಶಿವನಲ್ಲ, ಹರಿಗಿರ್ಕೆಯಾಗಿ ಪಾಲ್ಗಡಲಲ್ಲ. ಶಿಖಿ ನಿವಾಸ ಸ್ಥಾನಮಾಗಿ ದಿಗ್ಭಾಗಮಲ್ಲ, ಅಷ್ಟಾಪದೋದ್ಭಾಸಮಾಗಿ ನೈಪಥ್ಯಮಲ್ಲ. ಗೋಗಣಾನ್ವಿತಮಾಗಿ ವ್ರಜಮಲ್ಲ, ಖಡ್ಗಧರನಾಗಿ ಪಟುಭಟನಲ್ಲ. ಮಹಿಷೀ ವಿಲಾಸಕರಮಾಗಿ ನೃಪಗೇಹಮಲ್ಲ. ಎನಿಸಿದ್ದುದು ಆಶ್ಚರ್ಯ ಸಾಂದ್ರಂ ಅಚಲೇಂದ್ರಂ ಎಸೆದು. ನಾಗಭೂಷಣನಾಗಿ ಶಿವನಲ್ಲ, ಈಶ್ವರ ನಾಗಭೂಷಣ. ಈ ಪರ್ವತವೂ ಕೂಡ ಅನೇಕ ನಾಗಗಳಿಂದ ಭೂಷಿತವಾಗಿದೆ, ಆದರೆ ಇದು ಶಿವನಲ್ಲ. ಹರಿಗಿರ್ಕೆಯಾಗಿ ಪಾಲ್ಗಡಲಲ್ಲ, ಸಿಂಹಗಳು ಇಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಇದು ಹರಿಗಿರ್ಕೆಯಾಗಿ, ಹರಿ ಇರ್ತಕ್ಕಂಥದ್ದು ಪಾಲ್ಗಡಲು, ಆದರೆ ಇದು ಪಾಲ್ಗಡಲಲ್ಲ, ಆದರೂ ಹರಿ ಇದೆ. ಹರಿಗಳು ಅಂತಂದರೆ ಸಿಂಹಗಳು ಇಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಶಿಖಿ ನಿವಾಸ ಸ್ಥಾನವಾಗಿ ದಿಗ್ಭಾಗಮಲ್ಲ. ಶಿಖಿ ಅಂತಂದರೆ ನವಿಲು, ಶಿಖಿ ಅಂತಂದರೆ ಅಗ್ನಿ, ಅಗ್ನಿಗೂ ಶಿಖಿ ಅಂತ ಕರೀತಾರೆ. ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ, ಇದು ದಿಗ್ಭಾಗವು ಅಂದರೆ ದಿಗ್ಭಾಗ ಅಲ್ಲ, ಆದರೂ ಇಲ್ಲಿ ಶಿಖಿಗಳಿದೆ ಅಂದರೆ ನವಿಲುಗಳಿದೆ. ಅಷ್ಟಾಪದೋದ್ಭಾಸಮಾಗಿ ನೈಪಥ್ಯಮಲ್ಲ, ಭೂಷಣಗಳಲ್ಲಿ, ಆಭೂಷಣಗಳಲ್ಲಿ ಮಾಡ್ತಕ್ಕಂತಹ ಈ ಕಸೂತಿ ಕೆಲಸಗಳನ್ನು ಅಷ್ಟಾಪದ ಅಂತ ಕರೀತಾರೆ. ಇಲ್ಲಿ ಅಷ್ಟಾಪದ ಇದೆ, ಆದರೆ ಇದು ಉಡುಗೆ ತೊಡುಗೆಯಲ್ಲ, ಅಂದರೆ ಚಿತ್ರ ವಿಚಿತ್ರವಾಗಿರೋದ್ರು ಇದ್ದರೂ ಕೂಡ ಇದು ನೈಪಥ್ಯಮಲ್ಲ, ಅಂದರೆ ಉಡುಗೆಯಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಗೋಗಣಾನ್ವಿತವಾಗಿ ವ್ರಜಮಲ್ಲ, ವ್ರಜ ಅಂತಂದರೆ ಗೋವುಗಳನ್ನು ಸಾಕತಕ್ಕಂಥ ಸ್ಥಳವನ್ನು ವ್ರಜ ಅಂತ ಕರೀತಾರೆ. ಇಲ್ಲಿ ಗೋವುಗಳಿದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಗೋ ಮಹಿಷಗಳು, ಗವಯಗಳು ಕೂಡ ಎಲ್ಲವೂ ಕೂಡ ಇದೆ, ಆದರೂ ಕೂಡ ಇದು ವ್ರಜಮಲ್ಲ. ಖಡ್ಗಧರನಾಗಿ ಪಟುಭಟನಲ್ಲ, ಇದು ಖಡ್ಗ ಹಿಡಿದಿದೆ, ಖಡ್ಗ ಮೃಗಗಳಿದೆ, ಆದರೆ ಇದು ಪಟುಭಟನಲ್ಲ. ಮಹಿಷೀ ವಿಲಾಸಕರ, ಇದು ಮಹಿಷಿಗಳಿಂದ, ಎಮ್ಮೆಗಳಿಂದ ಕೂಡಿದ್ದರೂ ಕೂಡ ಇದು ನೃಪಗೇಹಮಲ್ಲ ಅಂತ, ಇದು ಅರಮನೆಯಲ್ಲ ಅಂತ. ಅಂದರೆ ಮಹಿಷಿ ಅಂತಂದರೆ ಪಟ್ಟದ ರಾಣಿ ಅಂತ, ಅಲ್ಲಿ ಇದು ನೃಪಗೇಹಮಲ್ಲ ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಆಶ್ಚರ್ಯದಿಂದ, ಆಶ್ಚರ್ಯ ಸಾಂದ್ರ ಅಂತ ಆಶ್ಚರ್ಯವೇ ತುಂಬಿಕೊಂಡಿರತಕ್ಕಂತಹ ಆ ಅಚಲೇಂದ್ರ ಕಣ್ಣಿಗೆ ತೋರ್ತಾ ಇದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 10ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.